ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ಸಾಧಾರಣವಾಗಿರುವಂತಹ ಮನೆ, ಆ ಮನೆ ಸಮೀಪ ಒಂದು 7 ಜನ ಬಂದು ದರೋಡೆಗೆ ಅಂತೇಳಿ ಸ್ಕೆಚ್ ಹಾಕ್ತಾ ಇರ್ತಾರೆ. ಅವರ ಚಲನವಲನ ಅನುಮಾನಾಸ್ಪದ ರೀತಿಯಲ್ಲಿ ಓಡಾಡ್ತಾ ಇರೋದು ಇದೆಲ್ಲವನ್ನು ಕೂಡ ನೋಡಿದಂತಹ ಜನ ಇವರು ಯಾಕೋ ಬೇರೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಎನ್ನುವಂಥ ಕಾರಣಕ್ಕಾಗಿ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ನೋಡಿ ಸ್ವಾಮಿ, ಹೀಗೆ ಯಾಕೋ ಅನುಮಾನಾಸ್ಪದ ಓಡಾಡ್ತಾ ಇದ್ದಾರೆ, ಇವರೇನೋ ಸ್ಕೆಚ್ ಹಾಕುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ ಪೊಲೀಸರು ಕೂಡ ಬರ್ತಾರೆ. ಪೊಲೀಸರು ಬಂದಾಗ ಪೊಲೀಸರಿಗೂ ಕೂಡ ಇವ್ರ ಮೇಲೆ ಅನುಮಾನ ಬರುತ್ತೆ. ಆ ಕಾರಣಕ್ಕಾಗಿ 7 ಜನರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. 7 ಜನರನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಆರಂಭಿಸ್ತಾರೆ. ಯಾಕಲ್ಲಿ ಓಡಾಡ್ತಾ ಇದ್ರಿ, ಏನ್ ಸ್ಕೆಚ್ ಹಾಕ್ತಾ ಇದ್ರಿ, ಯಾರು ಮನೆಯಲ್ಲಿ ಕಳ್ಳತನ ಅಥವಾ ದರೋಡೆ ಮಾಡುವಂತ ಪ್ಲಾನ್ ಮಾಡ್ತಾ ಇದ್ರಿ ಅಂತೇಳಿ. ಆಗ ಅವರೆಲ್ಲರೂ ಕೂಡ ಬಾಯಿ ಬಿಟ್ಟಂತ ವಿಚಾರ ಕೇಳಿ ಪೊಲೀಸರೇ ಅರೆಕ್ಷಣ ಶಾಕ್ ಆಗ್ತಾರೆ. ಆದ್ರೆ ಪೊಲೀಸರಿಗೆ ನಂಬಿಕೆ ಕೂಡ ಬರೋದಿಲ್ಲ. ಅವ್ರು ಏನು ಹೇಳ್ತಾರೆ ಅಂದ್ರೆ, ಆ ದರೋಡೆಕೋರರು ನಾವು ಒಂದು ಮನೆಗೆ ದರೋಡೆ ಪ್ಲಾನ್ ಮಾಡ್ತಾ ಇದ್ವಿ, ಆ ಮನೆಯಲ್ಲಿ ಕೋಟಿ ಕೋಟಿ ಕ್ಯಾಶ್ ಇದೆ, ಜೊತೆಗೆ ಕೆಜಿ ಗಟ್ಟಲೆ ಚಿನ್ನ ಇದೆ ಎನ್ನುವಂತ ಮಾತನ್ನ ಅವ್ರು ಹೇಳ್ತಾರೆ. ಪೊಲೀಸರಿಗೆ ಅದನ್ನ ನಂಬೋದಿಕ್ಕೆ ಸಾಧ್ಯ ಆಗಲ್ಲ. ಕಾರಣ ಏನಪ್ಪಾ ಅಂದ್ರೆ, ಅದು ಬಹಳ ದೊಡ್ಡದಾಗಿರುವಂಥ ಮನೆ ಆಗಿರೋದಿಲ್ಲ, ಅಥವಾ ಯಾರೋ ಶ್ರೀಮಂತರ ಮನೆಯೂ ಕೂಡ ಆಗಿರೋದಿಲ್ಲ. ಹಾಗೆ ಮನೆಯ ಸಮೀಪ ಅಥವಾ ಮನೆಯಲ್ಲಿ CC ಕ್ಯಾಮ್ರಾ ಅಂಥದ್ದು ಕೂಡ ಇರೋದಿಲ್ಲ, ಅಥವಾ ಮನೆಯಲ್ಲಿ ಆ ಹಣವನ್ನು ಕಾಯೋದಕ್ಕೆ ಬೇಕಾದಂಥ ಭದ್ರತಾ ವ್ಯವಸ್ಥೆ ಅಂಥದ್ದೇನೂ ಕೂಡ ಇರೋದಿಲ್ಲ. ಹೀಗಾಗಿ ಪೊಲೀಸರು ತಕ್ಷಣ ನಂಬೋದಕ್ಕೆ ಸಾಧ್ಯ ಆಗಲ್ಲ. ದುಡ್ಡಿತ್ತು, ಚಿನ್ನ ಇತ್ತು ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು CC ಕ್ಯಾಮ್ರಾನಾದ್ರೂ ಮನೆಗೆ ಹಾಕೊಂಡಿರ್ತಾರಲ್ಲ, ಅದು ಕೂಡ ಇಲ್ಲ. ನೋಡಿದ್ರೆ ಶ್ರೀಮಂತರ ಮನೆಯೂ ಕೂಡ ಅಲ್ಲ. ಯಾರ ಮನೆ ಅಂದ್ರೆ ಓರ್ವ ಡ್ರೈವರ್ ಮನೆ. ಅದು ಕೂಡ ಆತ 2017ರಲ್ಲಿ VRS ತೆಗೆದುಕೊಂಡು ಈಗ ಡ್ರೈವಿಂಗ್ ಕೆಲಸವನ್ನು ಕೂಡ ಆತ ಬಿಟ್ಟುಬಿಟ್ಟಿದ್ದ. ಹೀಗಾಗಿ ಪೊಲೀಸರಿಗೆ ಇವ್ರು ನಂಬೋದಾ ಬೇಡವಾ ಅಂತ ಅನ್ಸುತ್ತೆ. ಆದ್ರೂ ಕೂಡ ನೋಡೋಣ ಅಂತ ಹೇಳಿ ಪೊಲೀಸರು ಆ ದರೋಡೆಕೋರರು ಕೊಟ್ಟಂತ ಮಾಹಿತಿಯ ಆಧಾರದ ಮೇಲೆ ಆ ಮನೆ ಮೇಲೆ ಸರ್ಚ್ ಅಥವಾ ರೇಡ್ ಅನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಸ್ವತಃ ಪೊಲೀಸರೇ ಅರಿಕ್ಷಣ ಶಾಕ್ ಆಗ್ತಾರೆ. ನಿನ್ನೆ ತಡರಾತ್ರಿ ನಡೆದಿರುವಂತ ಘಟನೆ ಇದು. ಒಂದು ಸಾಧಾರಣವಾದಂತ ಪೊಲೀಸರ ತಂಡ ಆರಂಭದಲ್ಲಿ ಬರುತ್ತೆ. ಆದ್ರೆ ಒಳಗಿರೋದನ್ನ ನೋಡಿ ಪೊಲೀಸರು ಹೇಳ್ತಾರೆ, ನಮ್ಮ ಈ ತಂಡ ಸಾಕಾಗೋದಿಲ್ಲ ಇದಕ್ಕೆ ಅಂತೇಳಿ ಹೆಚ್ಚುವರಿ ತಂಡವನ್ನ ಕರೆಸಿಕೊಳ್ತಾರೆ. ಅದಾದ ಬಳಿಕ ಬ್ಯಾಕ್ ಟು ಬ್ಯಾಕ್ ದೊಡ್ಡದಾಗಿರುವಂತಹ ಪೆಟ್ಟಿಗೆ, ಅದು ಇದು ಎಲ್ಲವೂ ಕೂಡ ಆ ಮನೆ ಒಳಗಡೆ ಬರೋದಿಕ್ಕೆ ಶುರುವಾಗುತ್ತೆ. ಮನೆ ಸುತ್ತಮುತ್ತ ಇದ್ದಂಥವ್ರೆ ಶಾಕ್ಗೆ ಒಳಗಾಗ್ಬಿಡ್ತಾರೆ. ಈ ಮನೆ ಒಳಗಡೆ ಇಷ್ಟೆಲ್ಲ ಸಂಪತ್ತಿತ್ತ ಅಂತ ಹೇಳಿ. ಏನು ಎತ್ತ ಆ ಘಟನೆಯ ವಿವರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಾನು ಈಗಾಗಲೇ ಹೇಳಿದ ಹಾಗೆ ನಿನ್ನೆ ತಡರಾತ್ರಿಯ ಸಂದರ್ಭದಲ್ಲಿ ಆದಂತ ರೇಡ್ ಇದು. ತಡರಾತ್ರಿ ರೇಡ್ ಆರಂಭ ಆಗುತ್ತೆ. ಅದಾದ ಬಳಿಕ ಬ್ಯಾಕ್ ಟು ಬ್ಯಾಕ್ ಅಂತ ಹೇಳಿ ಈ ಹಣವನ್ನ ಎಣಿಸುವಂತ ಮಷಿನ್ ಅನ್ನ ತರಿಸಿಕೊಳ್ತಾರೆ. ಹೆಚ್ಚು ಕಡಿಮೆ ಒಂದು 18 ಗಂಟೆಗಳ ಕಾಲ ಆ ಹಣವನ್ನ ಎಣಿಸುವಂತ ಪ್ರಕ್ರಿಯೆ ನಡೆಯುತ್ತೆ. ಹಣವನ್ನ ಎಣಿಸಿ ಒಂದು 5 ಮಷಿನ್ಗಳು ಮಧ್ಯದಲ್ಲಿ ಕೆಟ್ಟು ಹೋಗಿರ್ತವೆ. ಅದಾದ ಬಳಿಕ ಹೆಚ್ಚುವರಿ ಮಷಿನ್ ಅನ್ನು ಕೂಡ ಆ ಸಂದರ್ಭದಲ್ಲಿ ತರಿಸಿಕೊಳ್ಳಲಾಗತ್ತೆ. ಒಂದು 18 ಗಂಟೆಯ ನಂತರ ಈಗ ಸಿಕ್ಕಿರುವಂತ ಲೆಕ್ಕದ ಪ್ರಕಾರವಾಗಿ ಬರೋಬ್ಬರಿ 28 ಕೋಟಿ ಕ್ಯಾಶ್ ಅನ್ನ ಸಾಧಾರಣವಾದಂತ ಚೀಲದಲ್ಲಿ ಕಟ್ಟಿ ಇಡಲಾಗಿತ್ತು. 35 ಚೀಲದಲ್ಲಿ ಕಟ್ಟಿ ಇಡಲಾಗಿತ್ತು. ಯೋಚನೆ ಮಾಡಿ, 28 ಕೋಟಿ ಕ್ಯಾಶ್ ಅಂದ್ರೆ, ನಗದು ಅಂದ್ರೆ ಎಷ್ಟು ಬರ್ಬೋದು ಅಂದ್ರೆ ಇದು ಎಷ್ಟಿರಬಹುದು ಅಂತೇಳಿ ನೀವೇ ಅಂದಾಜು ಮಾಡಿ. ಅಷ್ಟನ್ನ ಆ ಸಾಧಾರಣವಾದಂಥ ಮನೆಯ ಒಳಗಡೆ ತುಂಬಿಸಿ ಇಡಲಾಗಿತ್ತು. ಬರೋಬ್ಬರಿ 15 kg ಚಿನ್ನದ ಗಟ್ಟಿ, ಒಂದು 21.5 ಕೋಟಿ ಮೌಲ್ಯ ಅಂತೇಳಿ ಸದ್ಯಕ್ಕೆ ಪೊಲೀಸರು ಅದನ್ನ ಅಂದಾಜು ಮಾಡಿದ್ದಾರೆ. ಈ ಕ್ಯಾಶು, ಚಿನ್ನ ಎಲ್ಲವೂ ಕೂಡ ಸೇರಿ ಒಂದು 50ರಿಂದ 55 ಅಥವಾ ಹೆಚ್ಚು ಕಡಿಮೆ ಒಂದು 60 ಕೋಟಿ ಹತ್ತತ್ರ ಪೊಲೀಸರಿಗೆ ಸಿಕ್ಕಿಬಿಟ್ಟಿದೆ. ಪೊಲೀಸರಿಗೆ ನಂಬಲಾಗದಂತಹ ರೇಡ್ ಅದು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆಯಾಗಿ ಎಣಿಕೆ ಪ್ರಕ್ರಿಯೆ ಎಲ್ಲವೂ ಕೂಡ ಮುಗಿಯಿತು. ಅದೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಂಡದಾಯ್ತು. ಮನೆಯನ್ನು ಕೂಡ ಸೀಲ್ ಮಾಡಿದಾಯ್ತು. ಪೊಲೀಸರಿಗೆ ಇದು ಅಂದ್ರೆ, ಈತ ಡ್ರೈವರ್, ಈತ ಹೇಗೆಷ್ಟು ಸಂಪಾದನೆ ಮಾಡೋದಕ್ಕೆ ಸಾಧ್ಯ? ಈತನ ಸಂಬಳದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಇನ್ನೇನೇ ಭ್ರಷ್ಟಾಚಾರ, ಲಂಚ ಬಾಕತನ ಏನೇ ಮಾಡಿದ್ರು ಇಷ್ಟು ಹಣವನ್ನು ದುಡಿಯೋದಕ್ಕೆ ಸಾಧ್ಯ ಇಲ್ಲ. ಈತ ಏನಾದ್ರು ಕಳ್ತನ ಮಾಡಿದ್ದಾನ, ದರೋಡೆ ಮಾಡಿದ್ದಾನೆ, ಏನು ಕತೆ ನೋಡೋಣ, ವಿಚಾರಣೆ ಮಾಡೋಣ ಅಂತ ಹೇಳಿ ಆತನ ಪೊಲೀಸರು ಎಳ್ಕೊಂಡು ಹೋಗ್ತಾರೆ. ರಾತ್ರಿ ಪೂರ್ತಿ ಆತನ ವಿಚಾರಣೆ ಅಂಥದ್ದೆಲ್ಲವೂ ಕೂಡ ನಡೆಯುತ್ತೆ. ಆ ನಂತರ ಪೊಲೀಸರಿಗೆ ಕ್ಲಾರಿಟಿ ಸಿಗುತ್ತೆ. ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ, ಇದು ಒಬ್ಬರಿಂದ ಒಬ್ಬರಿಗೆ ಲಿಂಕ್ ಆಗಿ ಕೊನೆಗೆ ರಾಜಕಾರಣಿಗಳ ಹತ್ರದವರೆಗೂ ಕೂಡ ಹೋಗಿದೆ ಅಂತೇಳಿ. ಏನು ಎತ್ತ ಯಾರ ಸಂಪರ್ಕ ಎನ್ನುವಂಥ ವಿಚಾರವನ್ನು ಗಮನಿಸೋದಾದ್ರೆ, ಬಂಧುಗಳೇ, ಇದು ಪಶ್ಚಿಮ ಬಂಗಾಳದ ಘಟನೆ. ಇದು ಪಶ್ಚಿಮ ಬಂಗಾಳದ ಬೀರ್ಭೂಮ್ ಎನ್ನುವಂಥ ಜಿಲ್ಲೆ, ಅದು ಮೊಹಮ್ಮದ್ ಬಜಾರ್ ಎನ್ನುವಂಥ ಒಂದು ಪ್ರದೇಶ. ಅದು ಅಲ್ಲಿ ಮಿನರ್ ಮೊಂಡಲ್ ಎನ್ನುವಂಥ ಈ ಡ್ರೈವರ್ ಮನೆಯಲ್ಲಿ ಸಿಕ್ಕಂತ ಹಣ ಇದು. ಈತ ಸಾರಿಗೆ ಇಲಾಖೆಯಲ್ಲಿ ಕೆಲಸಕ್ಕೆ ಇದ್ದಂಥವನು. ಅದಾದ ಬಳಿಕ ಈತ 2017ರಲ್ಲಿ VRS ಅನ್ನು ತೆಗೆದುಕೊಂಡಿದ್ದ. ಅದಾದ ನಂತರ ತನ್ನ ಬಾಮೈದನ ಜೊತೆಗೆ ಕೆಲಸವನ್ನ ಮಾಡ್ತಾ ಇದ್ದ. ಬಾಮೈದನ ಹೆಸರು ತುಳು ಮೊಂಡಲ್ ಅಂತ ಹೇಳಿ. ಆತ ಬಹಳ ಪ್ರಮುಖವಾದಂಥ ಪಾತ್ರವನ್ನ ಇಲ್ಲಿ ವಹಿಸ್ತಾನೆ. ಇವರೆಲ್ಲರೂ ಕೂಡ ಸೇರ್ಕೊಂಡು ಏನು ಮಾಡ್ತಾ ಇದ್ರು ಅಂದ್ರೆ,
ಈ ಕಲ್ಲು ಗಣಿಗಾರಿಕೆ ಹಾಗೆ ಮರಳು ಗಣಿಗಾರಿಕೆಯನ್ನ ಅಕ್ರಮವಾಗಿ ನಡೆಸ್ತಾ ಇದ್ದರು. ಆ ಮೂಲಕ ಕೋಟಿ ಕೋಟಿ ಹಣವನ್ನ ಇವರೆಲ್ಲರೂ ಕೂಡ ಸಂಪಾದನೆಯನ್ನ ಮಾಡ್ತಾ ಇದ್ದರು. ಇವರ ಹಣವನ್ನ ತಂದು ಏನು ಮಾಡ್ತಾ ಇದ್ರು ಅಂದ್ರೆ ಬೇರೆ ಕಡೆ ಇಟ್ಟರೆ ಡೌಟ್ ಬರುತ್ತೆ ಎನ್ನುವ ಕಾರಣಕ್ಕಾಗಿ ಈತ ಡ್ರೈವರ್, ಈತನ ಮೇಲೆ ಯಾರೂ ಕೂಡ ಅನುಮಾನ ಪಡೋದಿಲ್ಲ ಎನ್ನುವಂತ ಕಾರಣಕ್ಕಾಗಿ ಈತನ ಮನೆಗೆ ತೆಗೆದುಕೊಂಡು ಬಂದು ಹಣವನ್ನ, ಈತನ ಮನೆಗೆ ತೆಗೆದುಕೊಂಡು ಬಂದು ಚಿನ್ನವನ್ನ ಶೇಖರಿಸಿ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅದಾದ ಬಳಿಕ ಪೊಲೀಸರು ಈ ತುಳು ಮೊಂಡಲ್ ಹಿಂದೆ ಬೀಳ್ತಾರೆ. ಈತ ಯಾರು, ಏನು ಎತ್ತ ಪತ್ತೆ ಹಚ್ಚಬೇಕು ಅಂತ. ಆನಂತರ ಗೊತ್ತಾದಂತ ವಿಚಾರ ಏನಪ್ಪಾ ಅಂದ್ರೆ ಈತ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಪದೇ ಪದೇ ಜೈಲಿಗೆ ಹೋಗಿ ಬರ್ತಾ ಇದ್ದಂತ ವ್ಯಕ್ತಿ. ಅದಾದ ನಂತರ ಇನ್ನೊಂದು ಸಂಗತಿ ಬಟಾಬೈಲಾಗುತ್ತೆ. 2023 24 ತನ್ನ ಮಗಳ ಮದುವೆಯನ್ನ ಈತ ಮಾಡಿದ್ದ. ಎಷ್ಟು ಖರ್ಚು ಮಾಡಿದ್ದ ಅಂದ್ರೆ ನೀವ್ಯಾರು ಕೂಡ ನಂಬೋದಿಕ್ ಸಾಧ್ಯ ಇಲ್ಲ. ಬರೋಬ್ಬರಿ 100 ಕೋಟಿಯಷ್ಟು ಖರ್ಚು ಮಾಡಿದ್ದ. ಯೋಚನೆ ಮಾಡಿ, 100 ಕೋಟಿಯಷ್ಟು ಹಣವನ್ನ ಮಗಳ ಮದುವೆಗೆ ಅಂತ ಹೇಳಿ ಖರ್ಚು ಮಾಡಿದ್ದ. ಆಗ್ಲೂ ಕೂಡ ಬಹಳ ಚರ್ಚೆ ಆಗಿತ್ತಂತೆ ಪಶ್ಚಿಮ ಬಂಗಾಳದಲ್ಲಿ. ಈ ಹೆಂಗ್ ಬಂತು ಇವನಿ ದುಡ್ಡು, 100 ಕೋಟಿ ಹೆಂಗ್ ಖರ್ಚು ಮಾಡ್ತಿದ್ದಾನೆ ಎನ್ನುವ ರೀತಿಯಲ್ಲಿ, ಅಥವಾ ಯಾವ ಆತಂಕವೂ ಕೂಡ ಇಲ್ಲದೆ ಧೈರ್ಯವಾಗಿ ಮಗಳ ಮದುವೆಗೆ 100 ಕೋಟಿ ಖರ್ಚು ಮಾಡಿಬಿಟ್ಟಿದ್ದ. ಅದಾದ ಬಳಿಕ ಈ ತುಳು ಮೊಂಡಲ್ ಎನ್ನುವಂತ ವ್ಯಕ್ತಿ ಇಷ್ಟೆಲ್ಲ ಒಂದು ದೊಡ್ಡ ಅಕ್ರಮ ಗಣಿಗಾರಿಕೆಯನ್ನು ನಡೆಸೋದಿಕ್ಕೆ ಸಾಧ್ಯವಾ? 100 ಕೋಟಿ ವ್ಯವಹಾರ, ಇದ್ರ ಹಿಂದೆ ಇನ್ಯಾರೋ ಇರಬೇಕು ಅಂತೇಳಿ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಆಗ ಬಂತು ನೋಡಿ ಹೆಸರು ಅನುಬ್ರತ ಮೊಂಡಲ್ ಅಂತೇಳಿ. ಆತ ಯಾರು ಅಂದರೆ TMCಯ ನಾಯಕ. ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿಗೆ ತೀರಾ ಆಪ್ತನಾಗಿದ್ದಂತ ವ್ಯಕ್ತಿ. ಅಷ್ಟು ಮಾತ್ರ ಅಲ್ಲ, ಈ ಗೋವು ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ CBIಯಿಂದ ಅರೆಸ್ಟ್ ಆಗಿ ಇತ್ತೀಚೆಗಷ್ಟೇ ಬಿಡುಗಡೆ ಆಗಿದ್ದಂಥ ವ್ಯಕ್ತಿ ಕೂಡ ಹೌದು. ಜೊತೆಗೆ ಈ ಬೀರ್ಭೂಮ್ ಪ್ರದೇಶದಲ್ಲಿ ತುಂಬಾನೇ ಪ್ರಭಾವವನ್ನು ಹೊಂದಿದ್ದಂಥ ವ್ಯಕ್ತಿ. ಇನ್ನೊಂದು ಸಂಗತಿ ಏನಪ್ಪಾ ಅಂದ್ರೆ ಈತ ಸದ್ಯ ಮಮತಾ ಬ್ಯಾನರ್ಜಿಯ ಜೊತೆಗಿಲ್ಲ. TMC ಒಡೆದೋಗ್ಬಿಟ್ಟಿದೆಯಲ್ಲ, ರಿತುಬ್ರತ ಬ್ಯಾನರ್ಜಿ ಅಂತೇಳಿ ಮತ್ತೊಂದು ತಂಡವನ್ನ ಕಟ್ಟಿದ್ದಾರಲ್ಲ, ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಂತ ಪಡೆ. ಆ ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಂತ ಪಡೆಗೆ ಈತ ಸೇರ್ಪಡೆ ಆಗಿದ್ದಾನೆ. ಈತನನ್ನ ಮತ್ತೊಮ್ಮೆ ಬೀರ್ಭೂಮ್ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕವನ್ನ ಕೂಡ ಮಾಡಲಾಗಿದೆ. ಈ ಅನುಬ್ರತ ಮೊಂಡಲ್ ಈತ ಪ್ರಮುಖವಾದಂಥ ರಾಜಕೀಯ ಮುಖಂಡ. ತನ್ನ ಪ್ರಭಾವವನ್ನು ಬಳಸಿ, ತನ್ನ ಇನ್ಫ್ಲೂಯೆನ್ಸ್ ಅನ್ನ ಬಳಸಿ ಈ ಅಕ್ರಮವಾದಂಥ ಆಸ್ತಿಯನ್ನು ಸಂಪಾದನೆ ಮಾಡ್ತಾ ಇದ್ದ. ಈ ಸಾರ್ವಜನಿಕ ಆಸ್ತಿಯನ್ನು ದೋಚುವಂತ ಕೆಲಸ, ಅಥವಾ ಈ ಕಲ್ಲು ಗಣಿಗಾರಿಕೆ, ಮರಳು ಗಣಿಗಾರಿಕೆ, ಮನಸ್ಸಿಗೆ ಬಂದಾಗ ಏನೇನು ಅಕ್ರಮವನ್ನು ಮಾಡೋದಕ್ಕೆ ಸಾಧ್ಯವೋ, ಈ ನೈಸರ್ಗಿಕ ಸಂಪತ್ತನ್ನು ಎಷ್ಟು ದೋಚೋದಕ್ಕೆ ಸಾಧ್ಯವೋ ಎಲ್ಲವನ್ನು ಕೂಡ ಈತ ದೋಚುವಂತ ಕೆಲಸವನ್ನ ಮಾಡ್ತಾ ಇದ್ದ. ಜೊತೆಗೆ ತನ್ನ ಬೇನಾಮಿ ಆಸ್ತಿ ಏನಿದೆ, ಅಕ್ರಮವಾಗಿ ಎಲ್ಲೆಲ್ಲಿ ಸಂಪಾದನೆ ಮಾಡಿದ್ದಾನೆ, ಏನು ಭ್ರಷ್ಟಾಚಾರ, ಮತ್ತೊಂದು ಮಗದೊಂದು ಎಲ್ಲ ಹಣವನ್ನ ಈ ತುಳು ಮೊಂಡಲ್ ಕೊಡ್ತಾ ಇದ್ದ. ಈ ತುಳು ಮೊಂಡಲ್ ತಗೊಂಡೋಗಿ ಈ ಡ್ರೈವರ್ ಮನೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಪೊಲೀಸರು ಇದರ ಹಿಂದೆ ಬಿದ್ದುಬಿಟ್ಟಿದ್ದಾರೆ. ಈ ಅನುಬ್ರತ ಮೊಂಡಲ್ ಎನ್ನುವಂತಹ ಆತ ಶಾಸಕ ಅಲ್ಲ, ಸಂಸದ ಅಲ್ಲ, ಸಚಿವ ಅಲ್ಲ, ಮತ್ತೊಂದು ಮಗದೊಂದು ಏನೂ ಅಲ್ಲ, ಓರ್ವ ಸಾಮಾನ್ಯವಾದಂಥ ನಾಯಕ. ಈತನ ಹಿಂದೆಯೇ ಇಷ್ಟು ದೊಡ್ಡ ಮಾಫಿಯಾ ಇದೆ, ಇಷ್ಟೆಲ್ಲ ಹಣವನ್ನ ಸಂಪಾದನೆ ಮಾಡಿದ್ದಾನೆ, ಇಷ್ಟೆಲ್ಲ ಅಕ್ರಮವನ್ನು ನಡೆಸ್ತಾ ಇದ್ದ ಅಂದ್ರೆ ಇನ್ನು ಬೇರೆ ಬೇರೆ ನಾಯಕರ ವಿಚಾರ ಏನು? ಅದರ ಹಿಂದೆನೂ ಕೂಡ ಈಗ ಪೊಲೀಸರು ಬಿದ್ದಿದ್ದಾರಂತೆ. ಮುಖ್ಯಮಂತ್ರಿ ಆಗಿರುವಂತಹ ಸುವೇಂದು ಅಧಿಕಾರಿ ಸೂಚನೆ ಕೊಟ್ಟಿದ್ದಾರಂತೆ. ಆಯ್ತು, ಎಲ್ಲವನ್ನೂ ಕೂಡ ಕೆದಕುವಂತ ಕೆಲಸವನ್ನ ಮಾಡಿ ಒಂದಷ್ಟು ವಿಚಾರಗಳು ಹೊರಗಡೆ ಬರಲಿ ಎನ್ನುವಂತ ರೀತಿಯಲ್ಲಿ ಈತ ಈಗ ಮಮತಾ ಬ್ಯಾನರ್ಜಿ ಮತ್ತೊಂದು ಕಡೆ ರಿತುಬ್ರತ ಬ್ಯಾನರ್ಜಿ ಅಥವಾ ಬಿಜೆಪಿ ಇವ್ರ ನಡುವೆ ಈಗ ಸಂಘರ್ಷ ಶುರುವಾಗಿದೆ. ಈ ಮಮತಾ ಬ್ಯಾನರ್ಜಿ ಪಡೆ ಹೇಳ್ತಾ ಇರೋದು ಈತ ಈಗ ನಮ್ಮ ಪಕ್ಷದಲ್ಲಿ ಇಲ್ಲ, ಒಬ್ಬ ರೆಬಲ್ ಆಗಿ ಬೇರೆ ಕಡೆ ಇದ್ದಾರಂತ. ಅವ್ರು ಹೇಳ್ತಾ ಇರೋದು ಈಗ ನಮ್ಮ ಕಡೆ ಸೇರ್ಪಡೆ ಆಗಿರಬಹುದು, ಆದ್ರೆ ಮುಂಚೆ ಇದ್ದವರು ನಿಮ್ಮಲ್ಲಿ ಇದ್ರಲ್ಲ ಅಂತ ಹೇಳಿ. ನಾನು ಆ ಕಾರಣಕ್ಕಾಗಿ ಹೇಳೋದು, ಪಶ್ಚಿಮ ಬಂಗಾಳದ ರಾಜಕಾರಣದ ವಿಶೇಷತೆ ಏನು ಅಂದ್ರೆ ಅದೇ ಅಲ್ಲಿನ ವಿಶೇಷತೆ. ಅಲ್ಲಿ ಹೆಂಗೆ ಅಂದ್ರೆ ಪಕ್ಷ ಬೇರೆ ಬೇರೆ, ಇವರೆಲ್ಲರೂ ಕೂಡ ಅವರೇ. ಈಗ ಮುಂಚೆಯಲ್ಲಿ ಕಮ್ಯುನಿಸ್ಟರು ಆಡಳಿತವನ್ನು ನಡೆಸ್ತಾ ಇದ್ರು. ಅದಾದ ಬಳಿಕ ಕಮ್ಯುನಿಸ್ಟರು ಪತನ ಆಗುವಂತಹ ಸಂದರ್ಭದಲ್ಲಿ, TMC ಉದ್ಭವ ಆಗುವ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿದ್ದಂಥವ್ರೆ TMCಗೆ ಹೋಗ್ಬಿಟ್ರು. ಅಲ್ಲಿ ಯಾರ್ಯಾರು ಕಳ್ಳರು, ಸುಳ್ಳು, ಭ್ರಷ್ಟರು ಅಂತ ಕರೆಸ್ಕೊಳ್ತಿದ್ರು ಅವರೆಲ್ಲರೂ ಕೂಡ TMCಗೆ ಬಂದ್ಬಿಟ್ರು. ಈಗ TMC ಪತನ ಆಗಿ BJP ಮೇಲ್ಗಡೆ ಬರುವ ಸಂದರ್ಭದಲ್ಲಿ ಇಲ್ಲಿ ಯಾರ್ಯಾರು ಕಳ್ಳರು, ಸುಳ್ಳು, ಭ್ರಷ್ಟರು ಅಂತ ಕರೆಸ್ಕೊಳ್ತಿದ್ರು ಅವರೆಲ್ಲರೂ ಕೂಡ ಇದೀಗ BJPಗೆ ಹೋಗೋದಕ್ಕೆ ಶುರುವಾಗಿದ್ದಾರೆ. ಈ ಮುಖ್ಯಮಂತ್ರಿ ಆಗಿರುವಂತಹ ಸುವೇಂದು ಅಧಿಕಾರಿ ಹಿನ್ನೆಲೆಯನ್ನು ಬಹಳ ಅದ್ಭುತವಾಗಿದೆಯಾ? ಇಲ್ಲ. ಮಮತಾ ಬ್ಯಾನರ್ಜಿ ಅತ್ಯಾಪ್ತ ಸುವೇಂದು ಅಧಿಕಾರಿ, ಮಮತಾ ಬ್ಯಾನರ್ಜಿ ಜೊತೆಗೆ ಬೆಳೆದು ಬಂದಂತ ನಾಯಕ. ಜೊತೆಗೆ ನಾರದ ಸ್ಟಿಂಗ್ ಆಪರೇಷನ್ ಪ್ರಕರಣ ಅಂತೇಳಿ ನೀವು ಕೇಳಿರ್ಬೋದು. ಈ ಸುವೇಂದು ಅಧಿಕಾರಿ ಆಗ ಮಿನಿಸ್ಟರ್ ಆಗಿದ್ರು ಅನ್ಸುತ್ತೆ. ಲಂಚ ಪಡೆಯುವಂತ ಸಂದರ್ಭದಲ್ಲಿ ಸ್ಟಿಂಗ್ ಆಪರೇಷನ್ ಅಲ್ಲಿ ವಿಡಿಯೋ ಸಮೇತ ಸಿಕ್ಕಾಕೊಂಡು ಬಿದ್ದಿದ್ರು. ಇದೇ ಪ್ರಧಾನಿ ನರೇಂದ್ರ ಮೋದಿ ಆಗ ಇದನ್ನು ಕಟುವಾಗಿ ಟೀಕೆ ಮಾಡಿದ್ರು. ಆದ್ರೆ ಈಗ ಸುವೇಂದು ಅಧಿಕಾರಿ ಅದೇ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ. ಇದೇ ಪಶ್ಚಿಮ ಬಂಗಾಳದ ಹಣೆಬರ. ಪಶ್ಚಿಮ ಬಂಗಾಳ ಅಂತಲ್ಲ, ಸಾಕಷ್ಟು ಕಡೆಗಳಲ್ಲೂ ಕೂಡ ಹೀಗೆ ಆಗ್ತಾ ಇದೆ. ಈಗ ಇದು ಚರ್ಚೆ ಆಗ್ತಿರುವಂತ ವಿಚಾರ ಅಂದ್ರೆ, ಹಾಗಾದ್ರೆ ರಾಜಕಾರಣಿಗಳು ಅದು ಎಷ್ಟು ಲೂಟಿ ಹೊಡಿಬೇಡ, ಒಂದು ಕಡೆಯಿಂದ ಜನ ಒಂದೊಂದು ರೂಪಾಯಿ ದುಡಿಯೋದಕ್ಕೆ ಕಷ್ಟಪಡ್ತಾ ಇದ್ರೆ ಇವರೆಲ್ಲರೂ ಕೂಡ ತಮಗಿರುವಂತ ಅಧಿಕಾರ, ತಮಗಿರುವಂತ ಪ್ರಭಾವವನ್ನು ಬಳಸಿ ಅದು ಎಷ್ಟರ ಮಟ್ಟಿಗೆ ಸಾರ್ವಜನಿಕ ಸಂಪತ್ತನ್ನು ಇವರೆಲ್ಲರೂ ಕೂಡ ದೋಚ್ತಾ ಇರಬೇಡ ಎನ್ನುವಂತ ರೀತಿಯಲ್ಲಿ. ಇದು ಹಾಗಾದ್ರೆ ಪಶ್ಚಿಮ ಬಂಗಾಳಕ್ಕೆ ಮಾತ್ರ ಸೀಮಿತ ಆಗಿದೆಯಾ? ಇಲ್ಲ. ನಮ್ಮ ರಾಜ್ಯಕ್ಕೆ ಬನ್ನಿ, ನಮ್ಮಲ್ಲೂ ಒಬ್ಬೊಬ್ಬ ರಾಜಕಾರಣಿಗಳಿಗೆ ಅದು ಎಷ್ಟು ಬೇನಾಮಿಗಳಿದ್ದಾರೆ ಗೊತ್ತಾ? ಆ ಬೇನಾಮಿಗಳ ಹೆಸರಲ್ಲಿ ಎಷ್ಟೆಷ್ಟೆಲ್ಲ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಗೊತ್ತಾ?
ಇವ್ರು ತೋರಿಸ್ಕೊಳ್ತಾರಲ್ಲ, ಚುನಾವಣಾ ಸಂಬಂಧ ನಾಮಪತ್ರ ಸಲ್ಲಿಕೆ ಮಾಡುವಾಗ ಅಫಿಡವಿಟ್ ಸಲ್ಲಿಕೆ ಮಾಡ್ತಾರಲ್ಲ, ಗೊತ್ತಲ್ಲ ನಿಮಗೆ ರಾಜಕಾರಣಿಗಳು ಎಷ್ಟೆಷ್ಟು ಆಸ್ತಿಯನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅದು ಇವ್ರ ಹೆಸರಲ್ಲಿ ಇರೋದು, ಇನ್ನು ಇವ್ರ ಬೇನಾಮಿಗಳ ಹೆಸರಲ್ಲಿ ಎಷ್ಟೆಷ್ಟೋ ಇದೆ. ಉದಾಹರಣೆಗೆ ನಮ್ಮ ಊರಿನಲ್ಲೇ, ನಮ್ಮ ತೀರ್ಥಹಳ್ಳಿ ಭಾಗದ ಆಗುಂಬೆ ಸಮೀಪದ ಊರು, ಅಲ್ಲೊಂದು ಎಕರೆಗಟ್ಟಲೆ ತೋಟ ಇದೆ. ಅದು ನಮ್ಮ ಪ್ರಭಾವಿ ರಾಜಕಾರಣಿಯೊಬ್ಬರ ಬೇನಾಮಿಗೆ ಸೇರಿದಂಥ ಆಸ್ತಿ ಅಂತೆ ಅದು. ಆನಂತರ ನಮಗೆ ಗೊತ್ತಾದಂಥ ವಿಚಾರ. ಇದು ನಮ್ಮ ದೇಶದ ಕತೆ. ಇದನ್ನು ಬದಲಿಸೋಕೆ ಸಾಧ್ಯವೇ ಇಲ್ಲ.